ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಶಿಸ್ತಿನಿಂದ ಕಲಿತ ವಿದ್ಯೆ ಯಾರು ಕೂಡ ಕದಿಯಲು ಸಾಧ್ಯವಿಲ್ಲ. ಸಂಸದ ಶ್ರೇಯಸ್ ಎಂ ಪಟೇಲ್ ವಿದ್ಯಾರ್ಥಿಗಳಿಗೆ ಕಿವಿಮಾತು. ನಕಲಿ ದಾಖಲೆ ಸೃಷ್ಟಿಸಿ ಆಧಾರ್ ನೋಂದಣಿಯ ಜಾಲ ಮೊದಲು ಪತ್ತೆ ಹಚ್ಚಿ ಅರಸೀಕೆರೆ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಆಗ್ರಹ. ಎಸ್ಸಿ ಎಸ್ಟಿ ಜನಾಂಗದವರಿಗೆ ನಿವೇಶನ ನೀಡುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಸನ ಜಿಲ್ಲಾಡಳಿತಕ್ಕೆ ಮನವಿ. ನಾವು ಯಾವುದೇ ಆಸ್ತಿ ಅಥವಾ ಇನ್ನಿತರೆ ಅಂತಸ್ತು ಮಾಡಿಕೊಂಡರೂ ಅದನ್ನು ಯಾರು ಬೇಕಾದರೂ ಕಸಿದುಕೊಳ್ಳಬಹುದು. ಆದರೆ ಶಿಸ್ತಿನಿಂದ ಕಲಿತಂತಹ ವಿದ್ಯೆಯನ್ನು ಯಾರೂ ಕೂಡ ಕದಿಯಲು ಸಾಧ್ಯವಿಲ್ಲ ಎಂದು ಹಾಸನದಲ್ಲಿ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಜೊತೆ ಯಾವುದೇ ಆಸ್ತಿ, ಮನೆ, ಇತರೆ ಏನೇ ಇದ್ರೂ ಶಾಶ್ವತವಲ್ಲ. ನಮ್ಮ ಬಳಿ ಯಾವಾಗಲೂ ಜೊತೆಯಲ್ಲಿರುವುದು ವಿದ್ಯೆ ಮಾತ್ರ. ದಯಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡಿಸಬೇಕು. ನಾನು ಕೂಡ ಹೊಳೆನರಸೀಪುರದ ಶಾಲೆಯಲ್ಲಿ ಬೆಳೆದು ಬಂದು ಈಗ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಸಂಸದನಾಗಿದ್ದೇನೆ. ಪೋಷಕರು ಗುಣಮಟ್ಟದ ಶಿಕ್ಷಣ ಕೊಡಿಸಬೇಕು ಅಂತ ಹೇಳಿದರು. ಟೈಮ್ಸ್ ಗುರುಕುಲ ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ನೀಡುತ್ತಾ ಬಂದಿದ್ದು, ಇಂತಹ ಉತ್ತಮ ಶಾಲೆಯು ನಮ್ಮ ಹೊಳೆನರಸೀಪುರ ತಾಲೂಕಿನಲ್ಲೂ ಹಾಗೂ ಜಿಲ್ಲೆಯ 7 ತಾಲೂಕಿನಲ್ಲೂ ಕೂಡ ಪ್ರಾರಂಭಿಸಿ ಅಂತ ಕೋರಿದ್ರು. ಮಕ್ಕಳು ಕೃಷ್ಣ ರಾಧಿಯರ ವೇಷ ಹಾಕಿರೋದನ್ನ ನೋಡಿದ್ರೆ ಸಂತೋಷವಾಗುತ್ತೆ. ಕೃಷ್ಣ ಚರಿತ್ರೆಯನ್ನ ನೋಡಿದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಭಕ್ತಿಯ ಮನಸ್ಸು ಬರುತ್ತೆ. ಹಾಸನದ ಎಲ್ಲಾ ವಾರ್ಡ್ಗಳಲ್ಲೂ ಮತ್ತು ಗ್ರಾಮದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನ ಇಷ್ಟು ಅದ್ಭುತವಾಗಿ ಮಾಡಿರೋದಕ್ಕೆ ನನಗೆ ತುಂಬಾ ಮೆಚ್ಚುಗೆ ಆಗಿದೆ. ನಮ್ಗೆ ತುಂಬಾ ಖುಷಿ ಆಗ್ತದೆ. ಇದನ್ನ ನೋಡ್ತಾ ಇದ್ರೆ ನಮ್ಮ ಶಾಲೆಯ ದಿನಗಳೆಲ್ಲ ನೆನಪಾಗ್ತವೆ. ಜೊತೆಗೆ ಮುಂದಾಗಿ ಮಕ್ಕಳೆಲ್ಲ ಚೆನ್ನಾಗಿ ತಯಾರಾಗಿ ಬಂದಿದ್ದಾರೆ. ಒಂದು ದಿನ ಎಲ್ಲ ಮಕ್ಕಳ ಜೊತೆ ಕಳಿಬೇಕು ಅಂತ ನಮಗೂ ಸಹ ಆಸೆ ಇದೆ. ಆದ್ರೆ ಕಾರ್ಯಕ್ರಮದ ಒತ್ತಡಗಳಿಂದ ನಾನು ಸಹ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ತದೆ. ನಿಮ್ಮೆಲ್ಲರಲ್ಲಿ ಒಂದು ಮನವಿ, ಯಾವುದೇ ಪೋಷಕರಿಗೆ ನಾನು ಕೇಳೋದು ಒಂದೇ ಮನವಿ, ನಮ್ಮ ಜೊತೆ ಯಾವುದೇ ಆಸ್ತಿ ಆಗಿರ್ಬೋದು, ಮನೆ, ಬಂಗ್ಲೆ, ಸೈಟ್ ಯಾವುದು ಬರಲ್ಲ. ನಮ್ಮ ಜೊತೆ ಬರೋದು ಒಂದೇ, ಅದು ವಿದ್ಯೆ. ಇದೇ ವೇಳೆ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಅಧ್ಯಕ್ಷ ಎಬಿ ಸುರೇಂದ್ರ ಕುಮಾರ್, ಪ್ರಾಂಶುಪಾಲರಾದ ಉಮಾ ಎಸ್ ಪಾಟೀಲ್, ಗಿರಿಧರ್ ಶ್ಯಾಮ್ ದಾಸ್ ಸ್ವಾಮೀಜಿ, ಆಡಳಿತಾಧಿಕಾರಿಗಳಾದ ಸೂರ್ಯ ಮತ್ತು ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು. ನಕಲಿ ದಾಖಲೆ ಸೃಷ್ಟಿಸಿ ಆಧಾರ್ ನೋಂದಣಿ ಮಾಡುತ್ತಿರುವುದನ್ನು ಮೊದಲು ಪತ್ತೆ ಹಚ್ಚಿ ನಿಯಂತ್ರಿಸಬೇಕು ಎಂದು ಹಾಸನದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡ ಎನ್ಆರ್ ಸಂತೋಷ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಕೆಲ ದಿನಗಳ ಹಿಂದೆ ಹಾಸನ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಪಕ್ಕದಲ್ಲಿರುವ ಆಧಾರ್ ನೋಂದಣಿ ಕೇಂದ್ರದಲ್ಲಿ ಬಾಂಗ್ಲಾದೇಶದ ವಲಸೆಗಾರಿಗೆ ನಕಲಿ ದಾಖಲೆ ಮೂಲಕ ಆಧಾರ್ ಕಾರ್ಡ್ ನೀಡುತ್ತಿರುವ ಬಗ್ಗೆ ಪತ್ತೆಯಾಗಿದೆ. ಇದೊಂದು ಹಾಸನ ಜಿಲ್ಲಾ ಜನತೆಗೆ ಆತಂಕ ತರುವ ವಿಷಯ. ಪುಡಿಗಾಸಿನ ಆಸೆಗೆ ದೇಶದ್ರೋಹಿಗಳು ಇಂತಹ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ನೋಡಿದ್ರೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯತೆ ಎದ್ದು ಕಾಣುತ್ತೆ ಎಂದು ದೂರಿದರು. 2008ರಿಂದ ಇಲ್ಲಿಯವರೆಗೂ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಯಾವ ಒತ್ತಡಕ್ಕೆ ಮಣಿಯದೆ ನಕಲಿ ದಾಖಲೆ ಸೃಷ್ಟಿಸಿ ಆಧಾರ್ ಕಾರ್ಡ್ ಪಡೆದಿರುವವರನ್ನ ಕೂಡಲೇ ಅನರ್ಹಗೊಳಿಸಬೇಕು ಅಂತ ಹೇಳಿದರು. ಜೊತೆಗೆ ಈ ಗಂಭೀರ ವಿಚಾರವನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಟ್ಟು ತನಿಖೆ ಮಾಡಿಸಿ ಇದರ ಹಿಂದೆ ಇರುವ ದೊಡ್ಡ ಜಾಲವನ್ನ ಪತ್ತೆ ಹಚ್ಚಬೇಕು ಅಂತ ಒತ್ತಾಯಿಸಿದರು. ಸಂದರ್ಭದಲ್ಲೂ ಕೂಡ ಅರಸೀಕೆರೆನಲ್ಲಿ ವಿಶೇಷವಾಗಿ ಬಾಂಗ್ಲಾದೇಶದಿಂದ ಬಂದಂತವ್ರದ್ದು ನಮಗೊಂದು ಅಂದಾಜಿರುವಂಥದ್ದು 3-3.5 ಸಾವಿರದಷ್ಟು ಮತಗಳಿವೆ ಅಂತೇಳಿ ನಮಗೊಂದು ಹಿಂದಿಂದ ಒಂದು ಗುಮಾನಿ ಇತ್ತು. ಇದ್ರ ಬಗ್ಗೆ ಅವತ್ತಿನ ತಹಶೀಲ್ದಾರ್ ಕೂಡ ನಾವು ಇದನ್ನ ಮನವಿಯನ್ನ ಕೊಟ್ಟಿದ್ವಿ, ಇದನ್ನ ಸ್ವಲ್ಪ ಪರಿಶೀಲನೆ ಮಾಡಬೇಕು ಅಂತ. ಮೊನ್ನೆ ಹಾಸನ ಜಿಲ್ಲಾಧಿಕಾರಿಗಳ ಪಕ್ಕದಲ್ಲೇನೆ, ಅವ್ರ ಪಕ್ಕದ ಕಚೇರಿನಲ್ಲೇ ಆಧಾರ್ ನೋಂದಣಿ ಮಾಡಿಕೊಡುವಂತವ್ರು ಏನೀಗ ಬೆಂಗಳೂರಿನಿಂದ ಬಂದಂತ ತಂಡ ಪತ್ತೆ ಹಚ್ಚಿ ಅವ್ರನ್ನ ಬಂಧಿಸಿದೆ. ಇದ್ರ ಬಗ್ಗೆ ಬಹಳ ಗಂಭೀರವಾದಂತ ವಿಷಯ ಇದೆ. ಇದೇನಾಗಿದೆ, ಹಾಸನ ಜಿಲ್ಲೆಗೆ ಕೂಡ ಇದು ಆತಂಕ ತರ್ತಕ್ಕಂಥ ವಿಷಯ. ಯಾರು ದೇಶದ್ರೋಹಿಗಳಿಗೆ, ಹುಡಿಗಾಸಿನ ಆಸೆಗೆ ಯಾರಿಗ್ ಬೇಕಾದ್ರೂ ಈ ದೇಶದ ಒಂದು ಆಧಾರ್ ಕಾರ್ಡ್ ಅನ್ನ, ವೋಟರ್ ಐಡಿನ ಮಾಡ್ಕೊಡ್ತಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ನಿದ್ದೆ ಮಾಡ್ಲಾರ್ದಂತ ಪರಿಸ್ಥಿತಿಗೆ ಇವತ್ತು ಜಿಲ್ಲಾಡಳಿತ ಮತ್ತು ಈ ರಾಜ್ಯ ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಇದನ್ನ ಜಿಲ್ಲೆಯ ಜನ ಗಮನಕ್ಕೆ ತರೋದ್ರೊಟ್ಟಿಗೆ 2008ರಿಂದ ಏನ್ ಇಲ್ಲಿವರೆಗೂ ಕೇವಲ 2-3 ವರ್ಷದಷ್ಟೇ ಪರಿಶೀಲನೆ ಮಾಡ್ತೀವಿ ಅಂತ ಏನ್ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು, ಇದನ್ನ 2008ರಿಂದ ಈಚೆ ಪರಿಶೀಲನೆ ಮಾಡಬೇಕು. ಈ ಪತ್ರಿಕಾಗೋಷ್ಠಿಯಲ್ಲಿ ಅರಸೀಕೆರೆಯ ರಾಮಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್, ಯಾದವ ಸಮಾಜದ ನಾಯಕರಾದ ಮಹೇಶ್ ಇತರರು ಉಪಸ್ಥಿತರಿದ್ದರು.
ಆಲೂರು ತಾಲೂಕು ಆನಕಳಲೆ ಗ್ರಾಮದಲ್ಲಿ ಅಕ್ರಮ ಭೂ ಒತ್ತುವರಿ ಹಾಗೂ ಗ್ರಾಮ ಠಾಣಾ ಜಾಗವನ್ನು ತೆರವುಗೊಳಿಸಿ ಪರಿಶಿಷ್ಟ ಜಾತಿ ವರ್ಗದವರಿಗೆ ಹಕ್ಕುಪತ್ರ ವಿತರಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಹಾಸನದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂರು ತಾಲೂಕು ಕೆ ಹೊಸಕೋಟೆ ಹೋಬಳಿ ಆನಗಳಲಿ ಗ್ರಾಮದಲ್ಲಿ ಸುಮಾರು 65 ದಲಿತ ವರ್ಗದ ಕುಟುಂಬಗಳು ವಾಸವಿದ್ದು ಒಂದು ಮನೆಯಲ್ಲಿ 2 ಅಥವಾ 3 ಮಕ್ಕಳು ಸಂಸಾರ ನಡೆಸುತ್ತಿದ್ದಾರೆ. ಅವರುಗಳು ನಿವೇಶನ ರಹಿತರಾಗಿರ್ತಾರೆ. ಈ ನಿವೇಶನಕ್ಕಾಗಿ ಸುಮಾರು 8 ರಿಂದ 10 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದು ಯಾವ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸಿರುವುದಿಲ್ಲ. ಆನೆಗಳಲ್ಲಿ ಗ್ರಾಮದ ಸರ್ವೆ ನಂಬರ್ 35 ಹಾಗೂ 46ರಲ್ಲಿ ಸರ್ಕಾರಿ ಬೀಳು ಜಾಗವಾಗಿದ್ದು ಸುಮಾರು 5 ಎಕರೆ ವಿಸ್ತೀರ್ಣವಾಗಿದ್ದು ಹಾಗೂ ಗ್ರಾಮ ಠಾಣಾ ಜಾಗವೂ ಸಹ 5 ಎಕರೆ ವಿಸ್ತೀರ್ಣದಲ್ಲಿದ್ದು ಅದನ್ನು ಕೆಲವು ಬಲಾಢ್ಯ ವ್ಯಕ್ತಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರ್ತಾರೆ. ಆದ್ದರಿಂದ ತಾವು ಗ್ರಾಮ ಠಾಣಾ ಜಾಗ ಹಾಗೂ ಸರ್ಕಾರಿ ಬೀಳು ಜಾಗವನ್ನು ತ್ವರಿತವಾಗಿ ತೆರವುಗೊಳಿಸಿ ನಿರಾಶ್ರಿತ ದಲಿತರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಜಾಗವನ್ನು ನಿವೇಶನಕ್ಕಾಗಿ ಮೀಸಲಿರಿಸಿ ಆಶ್ರಯ ಯೋಜನೆಯಡಿ ಪ್ರತಿ ಕುಟುಂಬಕ್ಕೂ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದಿಂದ ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಬಲಾಢ್ಯರು ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಮಾಡ್ತಾವ್ರೆ. ಆ ಜಾಗನ ಖಾಲಿ ಮಾಡಿ ಕುಲ್ಲಾ ಮಾಡಿಸಿ ಜಿಲ್ಲಾಧಿಕಾರಿಗಳು ಕೂಡಲೇ ಭೂರಹಿತ ಏನು ನಾವು ದಲಿತರಿಗೆ ನಿವೇಶನ ರಹಿತ ದಲಿತ ಕುಟುಂಬಗಳಿಗೆ ನೀವು ನಿವೇಶನವನ್ನ ಹಂಚಿಕೆ ಮಾಡಿಕೊಟ್ಟು ಮನೆ ಕಟ್ಕೊಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಜೊತೆಗೆ ಏನಾದ್ರು ಉಳಿಕೆ ಜಮೀನ್ ಇದ್ರೆ ಅಲ್ಲಿ ದಲಿತ ಯಾರು ಭೂರಹಿತ ದಲಿತ ಕುಟುಂಬಗಳಿದಾವೆ ಅವ್ರಿಗೂ ಸಹ ಸರ್ಕಾರಿ ಗೋಮಾಳದಲ್ಲಿ ಉಳುಮೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ಇವತ್ತು ಅವ್ರಿಗೆ ನಿವೇಶನ ಕೊಟ್ಟು ಮನೆ ಕೊಟ್ಟು ಸುಖವಾಗಿ ಬದುಕಲಿಕ್ಕೆ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಎಚ್.ಕೆ. ಸಂದೇಶ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ವಳಲಹಳ್ಳಿ ವೀರೀಶ್, ಮಹಿಳಾ ಘಟಕದ ಜಿಲ್ಲಾ ಸಂಚಾಲಕಿ ರಾಧಾಮಣಿ, ಜಿಲ್ಲಾ ಸಂಘಟನಾ ಸಂಚಾಲಕ ಹಾನುಬಾಳ್ ಗೋಪಾಲ್, ಚಂದ್ರು, ಸಾಣೇನಹಳ್ಳಿ, ಆನಂದ್ ಅರಸೀಕೆರೆ, ಜಯಣ್ಣ, ಚನ್ನರಾಯಪಟ್ಟಣ, ಚಿಕ್ಕಣ್ಣ, ಆಲೂರು, ಚಂದ್ರಣ್ಣ, ಅರಕಲಗೂಡು, ಉದಯ ರಾಗಿಪುರ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಚನ್ನರಾಯಪಟ್ಟಣದ ಕುವೆಂಪು ನಗರದಲ್ಲಿ ನೂತನವಾಗಿ ಆರಂಭವಾಗಿರುವ ರಾಯರು ನಗು ಸೇವಾ ಟ್ರಸ್ಟ್ ಅನ್ನು ಕೆಂಪೇಗೌಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆನಂದ್ ಕಾಳೇನಹಳ್ಳಿ ಉದ್ಘಾಟನೆ ಮಾಡಿದರು. ನಮ್ಮ ಊರಿನಲ್ಲಿ ರಾಯರ ಹೆಸರಿನಲ್ಲಿ ಉದ್ಘಾಟನೆಗೊಂಡಿರುವ ಈ ಸೇವಾ ಸಂಸ್ಥೆಯಿಂದ ಬಡ ಕುಟುಂಬದ ಮಕ್ಕಳಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಮಾಡಲು ಮುಂದಾಗಬೇಕಾಗಿ ಹಾಗೂ ವಯೋವೃದ್ಧರಿಗೆ ಆಸರೆಯಾಗುವಂತಹ ಕೆಲಸಗಳನ್ನು ಮಾಡಬೇಕೆಂದು ಸಂಸ್ಥೆಯ ಮುಖ್ಯಸ್ಥರಲ್ಲಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್, ರಾಯರ ನಗು ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷರಾದ ಸುವರ್ಣ, ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿಯ ಅಧ್ಯಕ್ಷರಾದ ಕೆಆರ್ ಅನಿತಾ, ರಾಯರ ಭಕ್ತರಾದ ಜಗದೀಶ್, ಸಣ್ಣಪ್ಪ, ಯೋಗೇಶ್, ಅರುಣ್, ಯೋಗೇಶ್ ಮುಂತಾದವರು ಉಪಸ್ಥಿತರಿದ್ದರು. ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದು ಆರ್ಥಿಕವಾಗಿ ಧನ ಸಹಾಯ ಸಹಕಾರ ನೀಡುವಂತೆ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಸಹ ಕಾರ್ಯದರ್ಶಿ ನಿರಂಜನ್ ಅರಸು ಹಾಗೂ ಅಂತಾರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಕ್ರೀಡಾಪಟು ಸಂತೋಷ್ ಶೆಟ್ಟಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಗೆ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದು ಕಾಮನ್ವೆಲ್ತ್ ಸ್ಪರ್ಧೆಯು ಸನ್ ಸಿಟಿ, ಸೌತ್ ಆಫ್ರಿಕಾದಲ್ಲಿ ದಿನಾಂಕ 4/10/2024ರಿಂದ 13/10/2024ರವರೆಗೆ ನಡೆಯಲಿದ್ದು ಕಾಮನ್ವೆಲ್ತ್ ಸ್ಪರ್ಧೆಗೆ ಅಂದಾಜು 1,60,000 ಆಗುತ್ತೆ. ಆದ್ದರಿಂದ ನನ್ನ ಖರ್ಚಿನ ಸಲುವಾಗಿ ಧನ ಸಹಾಯ ಮಾಡಬೇಕಾಗಿ ಕೋರ್ತೇನೆ. ನಾನು ಖಾಸಗಿ ಉದ್ಯೋಗ ಮಾಡುವುದರಿಂದ ನಾನು 15 ವರ್ಷದಿಂದ ಹಾಸನದಲ್ಲಿ ನೆಲೆಸಿರ್ತೇನೆ. ನಾನು ಸುಮಾರು 4 ವರ್ಷಗಳಿಂದಲೂ ರಾಜ್ಯಮಟ್ಟ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪವರ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದೇನೆ. ಹಾಸನ ವೇಟ್ ಲಿಫ್ಟಿಂಗ್ ಸಂಘದ ಸಹ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದೇನೆ ಹಾಗೂ ಹಲವಾರು ಮಕ್ಕಳಿಗೆ ಪವರ್ ಲಿಫ್ಟಿಂಗ್ ತರಬೇತಿಯನ್ನು ನೀಡುತ್ತಿದ್ದೇನೆ ಮತ್ತು ಹಲವಾರು ಸನ್ಮಾನಗಳು ದೊರೆತಿವೆ. ಧನ ಸಹಾಯ ಮಾಡುವವರು ಖಾತೆ ವಿವರ: ಸಂತೋಷ್ ಶೆಟ್ಟಿ, ಹಾಸನದ ರವೀಂದ್ರನಗರದಲ್ಲಿರುವ ಬ್ಯಾಂಕ್ ಆಫ್ ಬರೋಡಾ, ಅಕೌಂಟ್ ನಂಬರ್ 89520100000665, ಮೊಬೈಲ್ ಸಂಖ್ಯೆ 9741848275 ಸಂಪರ್ಕಿಸಬಹುದಾಗಿದೆ ಅಂತ ಹೇಳಿದರು. ವಿಶೇಷವಾಗಿ ಇಲ್ಲಿ ಲೋಕಲ್ ಆಗಿ ಭಾಗವಹಿಸ್ತಾರೆ, ಜಯಗಳಿಸ್ತಾರೆ. ಕಷ್ಟಪಟ್ಟು ತಮ್ಮ ವೈಯಕ್ತಿಕ ಎಫರ್ಟ್ಗಳನ್ನ ಹಾಕಿ ಅವರು ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಅನೇಕ ಕ್ರೀಡೆಗಳು. ಹಾಗೆ ಈ ಪವರ್ ಲಿಫ್ಟಿಂಗ್ ಸ್ಪರ್ಧೆನಲ್ಲೂ ಕೂಡ ನಮ್ಮ ಸಂತೋಷ್ ಶೆಟ್ಟಿಯವರು ಈಗಾಗಲೇ ಅವರು ತಮ್ಮ ಪರಿಚಯದಲ್ಲಿ ತಿಳಿಸ್ಕೊಂಡಿದ್ದಾರೆ. ಈಗ ಕಾಮನ್ವೆಲ್ತ್ 124 ದೇಶಗಳನ್ನು ಒಳಗೊಂಡಂತಹ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ
ಸೌತ್ ಆಫ್ರಿಕಾದಲ್ಲಿ ಸನ್ ಸಿಟಿಯಲ್ಲಿ ನಡೀತಕ್ಕಂಥ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಸ್ಪರ್ಧೆಗೆ ಇವರು ಆಯ್ಕೆಯಾಗಿ ತೆರಳ್ತಾ ಇದ್ದಾರೆ. ಇವರ ಒಂದು ಕೋರಿಕೆ ಏನಪ್ಪಾ ಅಂತಂದ್ರೆ ಸುಮಾರು 1,60,000 ರೂಪಾಯಿಗಳು ಇವರ ವೆಚ್ಚವಾಗಲಿದೆ. ಅದರಲ್ಲಿ ಇವರು ಈಗಾಗಲೇ 75,000 ರೂಪಾಯಿಗಳನ್ನ ಈಗಾಗಲೇ ಅಡ್ವಾನ್ಸ್ ಆಗಿ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಉಳಿದ ಹಣವನ್ನು ಕೂಡ ಕ್ರೋಢೀಕರಿಸಬೇಕಾಗಿದೆ. ಆದ್ರಿಂದ ನಮ್ಮ ಹಾಸನದ ಜನತೆಯಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ, ತಮ್ಮ ಕೈಲಾದ ಸಹಾಯವನ್ನು ಅವರ ಒಂದು ಸ್ಫೂರ್ತಿದಾಯಕವಾಗಿ ಅವರಿಗೆ ನೀಡಬೇಕು ಅಂತ ನಾವು ವಿನಂತಿಸ್ಕೊಳ್ತೀವಿ. ಈಗ ಸಂತೋಷ್ ಶೆಟ್ಟಿ ಅವರು ಮಾತಾಡ್ತಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಅಮೇಚೂರ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಉಪಾಧ್ಯಕ್ಷ ಮೋಹನ್ ಕುಮಾರ್, ಸಚಿನ್ ಪ್ರಭು, ಪಂಜಾ ಕುಸ್ತಿ ಸಂಸ್ಥೆ ಅಧ್ಯಕ್ಷ ಗಿರಿಗೌಡ, ಚರಣ್ ಭುವನಹಳ್ಳಿ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಉದಯವಾರ ಗ್ರಾಮದ ಗುಡ್ಡಬೆಟ್ಟ ಎಸ್ಟೇಟ್ ಬಾಳೆಗದ್ದೆ ವ್ಯಾಪ್ತಿಗೊಳಪಡುವ ಹಲವಾರು ಜಮೀನುಗಳಿಗೆ ಶನಿವಾರ ರಾತ್ರಿ ಕಾಡಾನೆ ಲಗ್ಗೆ ಇಟ್ಟು ಲಕ್ಷಾಂತರ ಮೌಲ್ಯದ ಬೆಳೆಗಳನ್ನು ನಾಶ ಮಾಡಿದೆ. ಈ ವೇಳೆ ರೈತ ವಿಜಯರಾಜು ಹಾಗೂ ಗಿರೀಶ್ ಮಾತನಾಡಿ, ಕಳೆದ 15 ದಿನಗಳಿಂದ ಬೀಡು ಬಿಟ್ಟಿರುವ ಕಾಡಾನೆಗಳಿಂದ ಅಡಿಕೆ, ಕಾಫಿ ನಾಶವಾಗಿದೆ. ಗುಡ್ಬೆಟ್ಟ ಎಸ್ಟೇಟ್ 400 ಎಕರೆ, ಬಾಳೆಗದ್ದೆ ಎಸ್ಟೇಟ್ 800 ಎಕರೆ, ಪಕ್ಕದ ಮುತ್ತಣ್ಣನ ಕಾಡು 3 ಎಕರೆಯ ಪ್ರದೇಶಗಳೇ ಆನೆಗಳು ವಿಶ್ರಾಂತಿ ಪಡೆಯುವ ಪ್ರಮುಖ ಸ್ಥಳಗಳಾಗಿದೆ. ಈ ಮೂಲಕ ಅಕ್ಕಪಕ್ಕದ ಸಣ್ಣ ಪುಟ್ಟ ರೈತರ ಜಮೀನಿಗೆ ಕಾಡಾನೆಗಳು ರಾತ್ರಿ ವೇಳೆ ಬಂದು ಬೆಳೆನಾಶ ಮಾಡ್ತಿರುವುದು ಸಾಮಾನ್ಯವಾಗಿದೆ. ಅನ್ಯ ವ್ಯಕ್ತಿಗಳ ಸುದ್ದಿಯನ್ನ ಕೇಂದ್ರೀಕರಿಸುವ ಇಂದಿನ ಮಾಧ್ಯಮಗಳು ರೈತನ ಸಮಸ್ಯೆಗಳನ್ನು ಬಿತ್ತರಿಸುವುದರ ಮೂಲಕ ಸರ್ಕಾರದ ಗಮನ ಸೆಳೆದು ಬಡ ರೈತನ ಪರವಾಗಿ ನಿಲ್ಲಬೇಕಾದ ಅನಿವಾರ್ಯತೆ ಇದೆ. ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟಗೊಂಡ ಹಿನ್ನೆಲೆ ರೈತ ಅಡಿಕೆ ಗಿಡಗಳನ್ನು ನಾಟಿ ಮಾಡಿ 5-6 ವರ್ಷಗಳು ಕಳೆದಿವೆ. ಹೊಂಬಾಳೆ ಮೂಡುವಂತಹ ಸಮಯದಲ್ಲಿ ಕಾಡಾನೆಗಳು 1 ಎಕರೆಯಲ್ಲಿದ್ದ ಅಡಿಕೆ ಗಿಡಗಳನ್ನು ಮುರಿದು ಹಾಕಿದೆ. ಹೆಂಡತಿಯ ಒಡವೆಯನ್ನು ಖಾಸಗಿ ಬ್ಯಾಂಕಿನಲ್ಲಿಟ್ಟು ಪಡೆದ ಸಾಲದಿಂದ 16 ಲಕ್ಷ ಖರ್ಚು ಮಾಡಿ ಬೆಳೆದ ಕಾಫಿ, ಅಡಿಕೆ ಗಿಡಗಳನ್ನು ರಾತ್ರಿ 20ಕ್ಕೂ ಹೆಚ್ಚಿನ ಕಾಡಾನೆಗಳು ಬಂದು ನಾಶ ಮಾಡಿದೆ. ಮನೆಯಿಂದ ತೋಟಕ್ಕೆ ಬಂದರೆ ಜೀವಂತವಾಗಿ ಮನೆಗೆ ಹೋಗ್ತೇವೆ ಎಂಬ ಭರವಸೆ ಇಲ್ಲದೆ ಬದುಕುತ್ತಿದ್ದು, ಕಾಡಾನೆಗಳ ಸಮಸ್ಯೆಯಿಂದ ಮುಕ್ತಿ ಸಿಗಲು ಸರ್ಕಾರದ ವತಿಯಿಂದ ಸೋಲಾರ್ ಬೇಲಿಯನ್ನ ಮಾಡಿಕೊಡ್ಬೇಕು ಅಥವಾ ಕಾಡಾನೆಯನ್ನ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಸರ್, ನಮ್ಮಂಗೆ ಅವರು ರೈತರ ಮಕ್ಕಳು, ಯಾಕೆ ಗೊತ್ತಾ, ಅವರು ಎಜುಕೇಷನ್ ಮಾಡಿ ಕೆಲಸಕ್ಕೆ ಹೋಗಿದ್ದಾರೆ. ಅವರು ರೈತರ ಮಕ್ಕಳು, ಅವ್ರಿಗೂ ಕಷ್ಟ ಸುಖ ಅನ್ನೋದು ಬೇಕು. ಸುಖದ ಸುಪ್ಪತ್ತಿಗೆಯಲ್ಲಿ ಯಾವುದು ಕಾಣಲ್ಲ ಸರ್, ಕಷ್ಟ ಬಂದಾಗಲೇ ಕಾಣೋದು. ನಾವು ಕೈ ಕಟ್ಕೊಂಡಾಗಲೇ ನಮಗೆ ಏನು ಅನ್ನೋದು ಗೊತ್ತಾಗೋದು. ಅಂಥದ್ರಾಗೆ ನಮ್ಮ ಲೆಕ್ಕ ಮಾಡಿ ಹಾಕಿದ್ದೀನಿ ಸರ್ 600 ಗಿಡ. ಇಡೀ ಸರ್ಕಾರ ಬಂದು ನೋಡಿದ್ರು ಲೆಕ್ಕ ಮಾಡಿದ್ರು ನಾನು 600 ಗಿಡದ ಮೇಲೇ ಹೋಗಿದ್ದಾರೆ. ನಾವೇನು ಸರ್ ಹೆಂಗೆ ಜೀವನ ಮಾಡೋದು ಹೇಳಿ ಸರ್? ಇವತ್ತಿನ ಸಂಬಳ ಎಷ್ಟು, ಇವತ್ತಿನ ಕೂಲಿ ಎಷ್ಟು ಜನಗಳಿಗೆ? ನೀವೇ ಯೋಚನೆ ಮಾಡಿ ನಮಗೊಂದು ಇದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲ ಸೋಲಾರ್ ನೀವು ಮಾಡಿಕೊಡ್ಬೇಕು, ಸೋಲಾರ್ ಮಾಡಿಕೊಡ್ಬೇಕು. ಇಲ್ಲ ಆನೆ ಇಲ್ಲಿ ಬರ್ದಂಗೆ ನೀವು ರೇಡಿಯೋ ಕಲರ್ ಮಾಡಬೇಕು, ಸ್ಥಳಾಂತರ ಮಾಡಬೇಕು. ಆನೆ ಓಡಿಸಿ ನೀವು ಸಕಲೇಶ್ಪುರದಿಂದ ರೇಡಿಯೋ ಕಾಲರ್ ಮಾಡಿದರೆ, ರೈಲ್ವೆ ಕಾಲರ್ ಮಾಡಿದರೆ, ರೈಲ್ವೆ ಗೇಟ್ ಮಾಡಿದ್ರೆ ನಮಗೆ ಆನೆ ಅಷ್ಟು ಬರೋಲ್ಲ. ನಾನು ಹೋಗಿದ್ದೀನಿ ಸರ್, ನಾನು ಇದಕ್ಕೆ ಹೋಗಿದ್ದೀನಿ, ಯಾವುದಕ್ಕೆ, ಇದು ಬಂಡೀಪುರ, ನಾಗರೋಳೆ, ಅಲ್ಲೆಲ್ಲ ರೈಲ್ವೆ ಬ್ರಿಡ್ಜ್ ಇದು ರೈಲ್ವೆ ಕಾಲರ್ ಮಾಡಿದ್ದಾರೆ ಸರ್. ಆನೆನ ರೈಲ್ವೆ ಕಂಬಿ ಮಾಡಿದ್ದಾರೆ, ಅಲ್ಲೆಲ್ಲ ಸರ್ ನಾನು ನೋಡಿದ್ದೀನಿ. ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ತಾಲೂಕು ವಲಯಾರಣ್ಯಾಧಿಕಾರಿ ಹೇಮಂತ್ ಕುಮಾರ್ ಮಾತನಾಡಿ, ಕಡೆಗರ್ಜೆ ಸುತ್ತಮುತ್ತ ಹಲವು ಕಾಡಾನೆಗಳು ಸಂಚರಿಸುತ್ತಿರುವ ಮಾಹಿತಿ ಇದೆ. ಬೆಳೆ ನಷ್ಟಗೊಂಡ ರೈತರಿಗೆ ಇಲಾಖೆಯ ಮಾನದಂಡದ ಪ್ರಕಾರ ಪರಿಹಾರ ನೀಡುತ್ತಿದ್ದೇವೆ. ತಾತ್ಕಾಲಿಕವಾಗಿ ಒಂದೆಡೆ ಇರುವ ಕಾಡಾನೆಗಳನ್ನು ರಾತ್ರಿ ವೇಳೆ ಬೇರೆಡೆಗೆ ಆನೆ ಕಾರ್ಯಪಡೆ ತಂಡದವರು ಓಡಿಸುತ್ತಾರೆ. ಬೆಳೆ ನಷ್ಟದ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕಾಡಾನೆ ನಿಯಂತ್ರಣದ ಬಗ್ಗೆ ಚರ್ಚಿಸುತ್ತೇನೆ. ನಾನು ಬಂದು ಕೆಲವು ತಿಂಗಳುಗಳಾಗಿರುವುದರಿಂದ 21 ಲಕ್ಷ ರೂಪಾಯಿಗಳ ಪರಿಹಾರವನ್ನು ರೈತರಿಗೆ ಈಗಾಗಲೇ ನೀಡಲಾಗಿದೆ ಎಂದು ತಿಳಿಸಿದರು. ಕಡಗಜ್ಜೆಯ ಸಿದ್ದಯ್ಯ ಮತ್ತು ರೈತರದ ಕಾಫಿ ತೋಟ ಮತ್ತು ಅಡಿಕೆ ತೋಟಗಳನ್ನು ಕಾಡಾನೆ ರಾತ್ರಿ ಬಂದು ಹಾವಳಿ ಮಾಡಿದೆ. ಒಂದು 12 ಆನೆಗಳು ಬಂದು ಹಾಳು ಮಾಡಿದೆ. ಒಟ್ಟು 28 ಆನೆಗಳಲ್ಲಿ 12 ಇತ್ಯಾದಿ ಎಲ್ಲ ಬೆಳೆಗಳನ್ನು ಸಹ ದಿನನಿತ್ಯ ಬಂದು ಲೂಟಿ ಮಾಡಿ ಹಾಳು ಮಾಡ್ತಾ ಇದ್ದಾವೆ. ಇದ್ರ ಬಗ್ಗೆ ನಾವು ಮಾಧ್ಯಮಗಳಿಗೆ ನಾವು ವಿಚಾರ ತಿಳಿಸಿದಾಗ ಅವರು ಸಹ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ಅವರು ಸಹ ತುಂಬ ನೊಂದು ಈ ವಿಚಾರಗಳನ್ನು ನೀವೇ ಮಾತಾಡಿ ನಾವು ಹೋಗಿ ಹೇಳೋದಕ್ಕಿಂತಲೂ ನೀವು. ಈ ವೇಳೆ ಕೆಜೆ ಸಿದ್ದಪ್ಪ, ರಾಜಪ್ಪ, ಮಂಜಪ್ಪ, ಮಲ್ಲೇಶ, ಕೆಎಂ ಸಿದ್ದಪ್ಪ, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. 31/8/2024 ಶನಿವಾರ ಹಾಸನದ ಹೋಟೆಲ್ ಸ್ಕೈಬರ್ಡ್ ಸಭಾಂಗಣದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವಿಜಯನಗರ ಘಟಕದ ಪದಗ್ರಹಣ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಸೀನಿಯರ್ ಸಿಎಸ್ಐ ಪಿಪಿಎಫ್ ಚಿತ್ರಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಪದಗ್ರಹಣ ಸಮಾರಂಭದಲ್ಲಿ ವಿಜಯನಗರ ಘಟಕದ ಅಧ್ಯಕ್ಷರಾಗಿ ಗಿರೀಶ್ ಅಡವಿಗೌಡ, ಕಾರ್ಯದರ್ಶಿಯಾಗಿ ನಾರಾಯಣ್ ಎಸಿ, ಖಜಾಂಚಿಯಾಗಿ ಜಯಪ್ರಸಾದ್ ಬಿಸಿರವರಿಗೆ, ಉಪಾಧ್ಯಕ್ಷರಾದ ಸೀನಿಯರ್ ಡಾಕ್ಟರ್ ಎಂ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಬೋಧಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸೀನಿಯರ್ ಎಸ್ಎಸ್ ಪಾಷಾ, ಸೀನಿಯರ್ ಎಂಆರ್ ಜಯೇಶ್, ಸೀನಿಯರ್ ನಾಗೇಶ್, ಜೆಎಲ್ಸಿ ಮೈಸೂರು,
ಸೀನಿಯರ್ ಡಾಕ್ಟರ್ ಎಂ ಶಿವಕುಮಾರ್, ವೈಸ್ ಪ್ರೆಸಿಡೆಂಟ್, ಸೀನಿಯರ್ ಕೋಆರ್ಡಿನೇಟರ್ HR ನಾಗೇಶ್, ಸೀನಿಯರ್ ಚೇಂಬರ್ ಅಧ್ಯಕ್ಷರು SM ಪ್ರಸಾದ್, ರೋಟರಿ ಸಂಸ್ಥೆಯ ಅಸಿಸ್ಟೆಂಟ್ ಗವರ್ನರ್ ಪಾಲಾಕ್ಷ, ರೋಟರಿ ಸಂಸ್ಥೆಯ ಮಾಜಿ ಗವರ್ನರ್ ಗೋವರ್ಧನ್ ಕುಮಾರ್, ನಮ್ಮ ಹಾಸನ್ ಟಿವಿ ಮುಖ್ಯಸ್ಥರಾದ ಹಾಗೂ ಸೀನಿಯರ್ ಚೇಂಬರ್ ಪಾಸ್ಟ್ ಪ್ರೆಸಿಡೆಂಟ್ ತೌಫಿಕ್ ಅಹಮದ್, ಸೀನಿಯರ್ ಶಬೀರ್, ಸೀನಿಯರ್ ಸಬೀರ್ ಅಹಮದ್, ಸೀನಿಯರ್ ರಮೇಶ್, ಸೀನಿಯರ್ ಪದ್ಮನಾಭ್ ಹಾಗೂ ಪತ್ರಕರ್ತರಾದ RP ವೆಂಕಟೇಶ್ ಮೂರ್ತಿ ಮತ್ತು ವಿಜಯನಗರ ಘಟಕದ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲು ಸಿಗುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈಯುವ ಮನಸ್ಥಿತಿ ಹೊಂದಿರಬೇಕು ಎಂದು ಬೇಲೂರು ಅನುಗ್ರಹ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವ್ಯವಸ್ಥಾಪಕ ಫಾದರ್ ಕಿರಣ್ ಮಲ್ವಿನ್ ಹೇಳಿದರು. ಬೇಲೂರು ತಾಲೂಕಿನ ಬಿಕ್ಕೋಡಿನ ಅಂಬೇಡ್ಕರ್ ವಸತಿ ಶಾಲೆಯ ವತಿಯಿಂದ ತಗರಿಯ ಕುಮಾರ ಪ್ರೌಢಶಾಲಾ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ 2024-25ನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿಗಳ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಥೆನ್ಸ್ನಲ್ಲಿ ಪ್ರಾರಂಭವಾದ ಕ್ರೀಡೆಯಲ್ಲಿ ಜಯಗಳಿಸುವ ಕ್ರೀಡಾಪಟುಗಳಿಗೆ ಮರದ ಕಿರೀಟವನ್ನು ನೀಡಿ ರಾಜ್ಯಮಟ್ಟದ ಸನ್ಮಾನವನ್ನು ಮಾಡಿ ಪ್ರೋತ್ಸಾಹಿಸಲಾಗುತ್ತಿತ್ತು. ಇದರ ಮುಂದುವರಿದ ಭಾಗವಾಗಿ ಒಲಿಂಪಿಕ್ಸ್ ಪಂದ್ಯಾವಳಿಯಲ್ಲಿ ಎಲ್ಲಾ ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿ ಖ್ಯಾತಿ ಗಳಿಸಿರುವುದು ಎಲ್ಲರಿಗೂ ತಿಳಿದಿರುವುದರಿಂದ ಈ ಬಾರಿ ಭಾರತಕ್ಕೆ 5 ಪದಕಗಳು ದೊರೆತಿವೆ. ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳು ಶಾಲಾ ಹಂತದಲ್ಲಿಯೇ ಬೆಳೆಸಿಕೊಂಡರೆ ಮಾತ್ರ ಇಡೀ ಪ್ರಪಂಚವೇ ನಮ್ಮತ್ತ ತಿರುಗಿ ನೋಡುವಂತೆ ಮಾಡಲು ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ ತಿಳಿಸಿದರು. ಅದು ಸೆಕೆಂಡರಿ, ಆದರೆ ನಮ್ಮ ಕರ್ತವ್ಯವನ್ನು, ನಮ್ಮ ಸಾಮರ್ಥ್ಯವನ್ನು ತೋರಿಸುವಂಥದ್ದು ಅದು ಪ್ರಮುಖವಾಗಿರುವಂಥದ್ದು. ಪ್ರತಿಭೆಗಳು ಹಲವಾರು ಇರ್ತವೆ, ಅದನ್ನು ಗುರುತಿಸ್ಕೊಳ್ಬೇಕು, ಅದರಲ್ಲಿ ಬೆಳಿಬೇಕು. ನಾವು ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ ಸಮವಾದಂತಹ ಬಾಳ್ವೆಯನ್ನು ನಡೆಸುವಂಥದ್ದು ಪ್ರತಿಯೊಬ್ಬ ಮಾನವನ ಕರ್ತವ್ಯವಾಗಿರ್ತದೆ. ಪ್ರಪ್ರಥಮ ಬಾರಿಗೆ ಈ ಕ್ರೀಡೆ ಪ್ರಾರಂಭವಾಗಿರುವುದಂಥದ್ದು ಅಥೆನ್ಸ್ನಲ್ಲಿ ಎಲ್ಲ ರೀತಿಯಾದಂಥ ಕ್ರೀಡೆಗಳನ್ನು ಅಲ್ಲಿ ಆಯೋಜಿಸಲಾಗ್ತಾ ಇತ್ತು. ಗೆದ್ದವರಿಗೆ ಯೂಸುಫ್ ಎಂಬಂತಹ ಮರದ ಕಿರೀಟವನ್ನು, ಎಲೆಯ ಕಿರೀಟವನ್ನು ಕೊಡಲಾಗ್ತಾ ಇತ್ತು, ಚಿನ್ನದ ಪದಕವನ್ನು ಕೊಡಲಾಗ್ತದೆ. ಅಲ್ಲಲ್ಲಿ ಗೆದ್ದಂಥವರು. ಈ ವೇಳೆ ಶಾಲಾ ಮುಖ್ಯ ಶಿಕ್ಷಕ ರಂಜಿತ್ ಕುಮಾರ್, KS ಶಿಕ್ಷಕರಾದ ಸುಮಿತಾ ಕೀರ್ತಿ, ನಿರ್ಮಲಾ, ಚಂದ್ರು, ಜ್ಯೋತಿ, ದೈಹಿಕ ಶಿಕ್ಷಕ ಗ್ರೇಷಿಯನ್, ಮೆನೇಜರ್ಸ್, ಕಬಡ್ಡಿ ತರಬೇತುದಾರರಾದ ಯಾಸಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅರಸೀಕೆರೆ ತಾಲೂಕು ಹಾರನಹಳ್ಳಿಯ ಕೋಡಿಮಠದಲ್ಲಿ ಶ್ರಾವಣ ಮಾಸದ ಕಡೆಯ ದಿನದ ಸಮಾರೋಪ ಸಮಾರಂಭದಲ್ಲಿ ಚಿನ್ನದ ಹುಡುಗಿಯಾದ ಶಿವಾನಿಗೆ ಸನ್ಮಾನಿಸಲಾಯಿತು. ಕೋಡಿಮಠದ ಶ್ರಾವಣ ಮಾಸದ ಸಮಾರೋಪ ಸಮಾರಂಭದಲ್ಲಿ ಈ ಹಿಂದಿನಂತೆ ನಡೆದುಕೊಂಡು ಬರುತ್ತಿರುವ ಪ್ರತಿಭಾವಂತರಿಗೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರಿಗೆ ಈ ಬಾರಿ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಚಿನ್ನದ ಸರಮಾಲೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಗಳಿಸುತ್ತಾ ಕಾನೂನು ವ್ಯಾಸಂಗದ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿರುವ ಕುಮಾರಿ HK ಶಿವಾನಿರವರು ಈ ವರ್ಷದ ಸನ್ಮಾನಕ್ಕೆ ಭಾಜನರಾಗುತ್ತಾರೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೋಡಿಮಠದ ಶ್ರೀ ಶಿವಯೋಗಿ ಶಿವಾನಂದ ಮಹಾಸ್ವಾಮೀಜಿಗಳು ಹಾಗೂ ಉತ್ತರಾಧಿಕಾರಿಗಳಾದ ಚೇತನ್ ದೇವರು, ಕೋಲಾರದ ಎಂಪಿಯಾದ ಶ್ರೀಯುತ M ಮಲ್ಲೇಶ್ ಬಾಬು, ಮೃತ್ಯುಂಜಯ ಸಂಕೇಶ್ವರ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಲ್ಲೇಶ್ ಗೌಡ್ರು, ಸಾಹಿತಿ BD ಕುಮಾರ್, ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ GV ಬಸವರಾಜು, ಲಯನ್ಸ್ ಕ್ಲಬ್ ಸಂಸ್ಥೆಯ ಲೋಕೇಶ್, ಡಾಕ್ಟರ್ ಸಂತೋಷ್, ಕೋಡಿಮಠದ ಮಹಾ ಸಂಸ್ಥಾನದ ವಿದ್ಯಾಸಂಸ್ಥೆಯ ಆಡಳಿತ ವ್ಯವಸ್ಥಾಪಕರಾದ ದಕ್ಷಿಣಮೂರ್ತಿ ಇವರುಗಳು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಯುತ್ತಿರುವ ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಬಿಂದಾಸಾಗಿ ಇಲ್ಲಿಯ ವಿದ್ಯಾರ್ಥಿಗಳು ಗಾಂಜಾ, ವೈಟ್ನರ್, ಮದ್ಯ, ಸಿಗರೇಟ್ ಸೇದುತ್ತಿರುವ ಅಪ್ರಾಪ್ತ ವಿದ್ಯಾರ್ಥಿಗಳು. ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮೀಣ ಭಾಗದ ಅನುಕೂಲಕ್ಕಾಗಿ ಸರ್ಕಾರ ಇಂತಹ 16 ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನು ನೀಡಿದೆ. ಆದರೆ ಈ ವಿದ್ಯಾರ್ಥಿ ನಿಲಯದಲ್ಲಿ 8ರಿಂದ 10ನೇ ತರಗತಿಯ ಸುಮಾರು 35 ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ವಸತಿ ನಿಲಯದಲ್ಲಿ ಉಸ್ತುವಾರಿಗಾಗಿ ಒಬ್ಬ ವಾರ್ಡನ್, 2 ಸಹಾಯಕರಿದ್ದರೂ ಸಹ ವಿದ್ಯಾರ್ಥಿಗಳು ಈ ರೀತಿ ಕದ್ದು ಮುಚ್ಚಿ ಬೀಡಿ, ಸಿಗರೇಟ್ ಸೇದುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವುದು ಸಾರ್ವಜನಿಕ ವಲಯದಲ್ಲಿ ಅಚ್ಚರಿ ಮೂಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಸ್ತಿನಿಂದ ಕಲಿತ ವಿದ್ಯೆ ಯಾರು ಕೂಡ ಕದಿಯಲು ಸಾಧ್ಯವಿಲ್ಲ. ಸಂಸದ ಶ್ರೇಯಸ್ ಎಂ ಪಟೇಲ್ ವಿದ್ಯಾರ್ಥಿಗಳಿಗೆ ಕಿವಿ ಮಾತು. ನಕಲಿ ದಾಖಲೆ ಸೃಷ್ಟಿಸಿ ಆಧಾರ್ ನೋಂದಣಿಯ ಜಾಲ ಮೊದಲು ಪತ್ತೆ ಹಚ್ಚಿ ಅರಸೀಕೆರೆ JDS ಮುಖಂಡ NR ಸಂತೋಷ್ ಆಗ್ರಹ. SC/ST ಜನಾಂಗದವರಿಗೆ ನಿವೇಶನ ನೀಡುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಸನ ಜಿಲ್ಲಾಡಳಿತಕ್ಕೆ ಮನವಿ.